ಒಳ್ಳೆ ಕಾಂಟಿನೆಂಟಲ್ ಡಿಶ್ ತಿನ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಎಲ್ಲೋಗ್ಬೇಕು ಅಂದ್ರೆ ಮೆಜುಲುನ ನೆನಪಾಯ್ತು. ಇಲ್ಲಿ ವೆರೈಟೀಸ್ ಆಫ್ ಕಾಂಟಿನೆಂಟಲ್ ಡಿಶಸ್ ಸಿಗುತ್ತೆ. ಒಂದೊಂದು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ, ಬನ್ನಿ ನೋಡೋಣ. ಇವಾಗ ನಾನೊಂದು ಎಗ್ ವೆಜ್ ಶಾಸ್ಟ್ಲಿಕ್ ಆರ್ಡರ್ ಮಾಡೀನಿ. ಅಂದ್ರೆ ವೆಜಿಟೇಬಲ್ಸ್ ಇರುತ್ತೆ, ಎಗ್ ಒಂದು ಐ ಥಿಂಕ್ ಒಂದು ಟೋಸ್ಟ್ ತರ ಮಾಡ್ಕೊಡ್ತಾರೆ, ಅದರಲ್ಲಿ ಸ್ಪಗೆಟಿ ಇರುತ್ತೆ. ಎಲ್ಲ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ಪರ್ ಆಫ್ ದ ಮೂಮೆಂಟ್ ಅಲ್ಲಿ ಆರ್ಡರ್ ಮಾಡಿಬಿಟ್ಟೆ. ಟೇಸ್ಟ್ ಚೆನ್ನಾಗಿಲ್ಲ ಅಂತ ನಾನು ಪ್ರೇ ಮಾಡ್ತಾ ಇದ್ದೆ. ನಾನು ಹೊಸಲ ಪ್ರೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಗ್ ರ್ಯಾಪ್ ಸಾರ್ಟೆಡ್ ವೆಜಿಟೇಬಲ್ಸ್ ಶಾಸ್ಟ್ಲಿಕ್ ಬಂದಿದೆ. ಇದರಲ್ಲಿ ಫ್ರೈಸ್ ಇದೆ, ಎಗ್ ನ ರ್ಯಾಪ್ ಮಾಡಿದ್ದಾರೆ, ಸ್ಪಗೆಟಿ ಇದೆ, ಚೀಸ್ ಡಿಸರ್ವ್ ಮಾಡಿದ್ದಾರೆ, ವೆಜಿಟೇಬಲ್ಸ್ ಇದೆ, ಆನಿಯನ್ ಗಾರ್ನಿಶಿಂಗು ಇದೆ ಇದರಲ್ಲಿ. ನೋಡೋಣ ಹೆಂಗಿದೆ ಅಂತ. ಫಸ್ಟ್ ನಾನು ಫ್ರೈಸ್ ತಿಂತೀನಿ, ಬಿಕಾಸ್ ಫ್ರೈಸ್ ನಂಗೆ ತುಂಬಾ ಇಷ್ಟ. ಸಾಸ್ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ, ಸಾಸ್ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಇದೆ, ಸ್ವಲ್ಪ ಸ್ಮೋಕಿ ಟಿಂಟ್ ಇದೆ. ಅಮೇಸಿಂಗ್ ಆಗಿದೆ. ಬೇಸಿಕಲಿ ಶಾಸ್ಟ್ಲಿಕ್ ಅಂದ್ರೆ ಮ್ಯಾರಿನೇಟೆಡ್ ಯೋಗರ್ಟ್. ಅದು ಇದನ್ನ ವೆಜಿಟೇಬಲ್ಸ್ ಹಾಕ್ತಾರೆ. ವೆಜಿಟೇಬಲ್ಸ್ ಹಾಕ್ತಾರೆ ಅಂದ್ರೆ ಅದು ಇವಾಗ ಬಂದಿದೆ. ಯೂಶಲಿ ಅದು ಲ್ಯಾಂಬ್ ಮೀಟ್ ಚಿಕನ್ ಎಲ್ಲ ಹಾಕ್ತಾ ಇದ್ರು. ಆಮೇಲೆ ಡೆವಲಪ್ ಆಗ್ತಾ ಈ ವೆಜಿಟೇರಿಯನ್ಸ್ ಅವ್ರಿಗೂ ಒಂದು ವರ್ಷನ್ ಕೊಡಬೇಕು ಅಂತ, ಅವ್ರನ್ನೂ ಅಟ್ರಾಕ್ಟ್ ಮಾಡಬೇಕು ಅಂತ ವೆಜಿಟೇಬಲ್ಸ್, ಪನ್ನೀರು, ಎಗ್ಗಿಗೆಲ್ಲ ಹಾಕಿ ಮಾಡ್ತಾರೆ. ತುಂಬಾ ಅಮೇಸಿಂಗ್ ಆಗುತ್ತೆ. ನಾನು ಟ್ರೈ ಮಾಡ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಸ್ಪಗೆಟಿನೂ ಹಾಕಿದ್ದಾರೆ. ವಾವ್, ಅಮೇಜಿಂಗ್. ನಾನು ಹೆಂಗಿದೆ ಅಂತ. ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ಈಗ ನಾನು ಒಂದು ಎಗ್ ಒಂದು ರ್ಯಾಪ್ ಇದೆ ಇಲ್ಲಿ, ಅದನ್ನ ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಪನ್ನೀರ್ ಎಲ್ಲ ಇದೆ ಇದರಲ್ಲಿ. ಎಗ್ ಅಲ್ಲಿ ಪನ್ನೀರ್ ರೋಲ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ತುಂಬಾ ಅಮೇಸಿಂಗ್ ಆಗಿದೆ. ತುಂಬಾ ಚೆನ್ನಾಗಿದೆ. ಮ್ಯಾರಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಸ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮೈಲ್ಡ್ ಆಗಿ ಸ್ಪೈಸಿ ಇದೆ. ಸ್ಪೈಸಿ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಅಂದ್ರೆ ಇದು ಸ್ವಲ್ಪ ಮೈಲ್ಡ್ ಸ್ಪೈಸಿ ಹಾಕ್ಬೋದು. ಟೇಸ್ಟ್ ಮಾತ್ರ ಅಮೇಜಿಂಗ್ ಆಗಿದೆ. ಪನ್ನೀರ್ ಕರೆಕ್ಟಾಗಿ ರೋಸ್ಟ್ ಇದು ಮಾಡಿದ್ದಾರೆ, ಟಾಸ್ ಮಾಡಿದ್ದಾರೆ. ಕ್ಯಾಪ್ಸಿಕಮ್ ಹಾಕಿದ್ದಾರೆ ಅದಕ್ಕೆ. ಇಲ್ಲಿ ಬಾಯ್ಲ್ಡ್ ವೆಜೀಸು ಹಾಕಿದ್ದಾರೆ. ಮ್ಯಾರಿನೇಷನ್ಗೆ ನಾನು ಡಿಪ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಇದು ಆನಿಯನ್ಸು ಇದೆ, ಅದನ್ನ ನಾನು ಸ್ಪಗೆಟಿ ಜೊತೆ ತಗೋತೀನಿ. ನೋಡೋಣ ಹೆಂಗಿದೆ ಅಂತ. Assuming it will be amazing obviously, because taste I think full taste ಬಂದು ಈ ಮ್ಯಾರಿನೇಷನ್ ಸಾಸ್ ಇಂದಾನೆ ಬರುತ್ತೆ. ಗಾರ್ಲಿಕ್ ಬ್ರೆಡ್ ಕೊಟ್ಟಿದ್ದಾರೆ, ನೋಡೋಣ. ತುಂಬಾ ಚೆನ್ನಾಗಿದೆ. ಮ್ಯಾರಿನೇಷನ್ ಜೊತೆ ನಾನು ಡಿಪ್ ಮಾಡಿ ಗಾರ್ಲಿಕ್ ಬ್ರೆಡ್ನ. ತುಂಬಾನೇ ಚೆನ್ನಾಗಿದೆ. ಆನಿಯನ್ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಒಂಥರ ಬಾರ್ಬಿಕ್ಯೂ ಸ್ಮೋಕಿ ಫ್ಲೇವರ್ ಇದೆ. ತುಂಬಾನೇ ಚೆನ್ನಾಗಿದೆ. ಫ್ರೆಂಚ್ ಫ್ರೈಸು ಅಷ್ಟೇ ಈಸಿಂಗ್ ಆಗಿದೆ. ಫ್ರೆಂಚ್ ಫ್ರೈಸ್ ಮುಂಚೆ ತುಂಬಾನೇ ಇಷ್ಟ. ಯಾವಾಗಿದ್ದು ಫ್ರೈಸ್ ಕೇಳ್ತಾ ಇರ್ತೀನಿ.
ಫ್ರೈಸ್ ಸಿಕ್ಕಿದೆ. ತುಂಬಾನೇ ಚೆನ್ನಾಗಿದೆ. ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಲೇಬೇಕು. ನಾನು ದ ಸೆಂಟರ್ ಆಫ್ ದ ಎಗ್ ರ್ಯಾಪರ್ ಬಂದಿದ್ದೀವಿ. I think it's broccoli. So they did broccoli. Big slice of paneer. Nona. So paneer slice kotiyaga. This is like totally worth it anta helbodu. This is the needed experience for this month-end dish anta helbodu. Paneer ತುಂಬಾನೇ ಸಾಫ್ಟ್ ಆಗಿದೆ, ತುಂಬಾ ಜ್ಯೂಸಿ ಆಗಿದೆ. ಮ್ಯಾರಿನೇಷನ್ ಸಾಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ತುಂಬಾ ಚೆನ್ನಾಗಿ ಒದಗಿದೆ. ಅಮೇಜಿಂಗ್ ಟೇಸ್ಟ್ ಕೊಡ್ತಾರೆ. ಇದರಲ್ಲಿ ಬೇರೆ ಅಸಾರ್ಟೆಡ್ ವೆಜಿಟೇಬಲ್ಸ್ ಹಾಕಿದ್ದಾರೆ, ಲೈಕ್ ಕ್ಯಾಪ್ಸಿಕಮ್ ಇರ್ಬೋದು, ಬ್ರಾಕೊಲಿ ಇರ್ಬೋದು, ಬೇಬಿ ಕಾರ್ನ್ ಇರ್ಬೋದು, ಆನಿಯನ್ ಇರ್ಬೋದು. ಅದನ್ನ ನೀಟಾಗಿ ಒಂದು ಎಗ್ ಆಮ್ಲೆಟ್ ರ್ಯಾಪ್ ಮಾಡಿ ಅದಕ್ಕೆ ಸಾಸ್ ಹಾಕಿ ಚೀಸ್ ಹಾಕಿ ಗಾರ್ನಿಶ್ ಮಾಡಿ ಕೊಡ್ತಾರೆ. This is an omelette wrap it. ಎರಡು ಸ್ಪಗೆಟಿನೂ ಇದೆ ನೋಡಿ, ಅಮೇಜಿಂಗ್ ಆಗಿ ಕಾಣ್ತಾ ಇದೆ. ಹೇಗಿದೆ ಅಂತ ಸೋಡಾ ಆರ್ಡರ್ ಮಾಡಿದ್ದೆ, ಬರೋ ಅಷ್ಟರಲ್ಲಿ ಕೂತ್ ಖಾಲಿನೇ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿದೆ, ಅಮೇಸಿಂಗ್ ಟೇಸ್ಟ್ ಆಗಿದೆ. ಇಲ್ಲಿ ಖಂಡಿತ ತಿನ್ನೋಕ್ಕಾದ್ರೂ ಬರಲೇಬೇಕು. ಇದರಲ್ಲೂ ಇದೊಂದೇ ಅಲ್ಲ, ಎಗ್ ವೇರಿಯೇಷನ್ಸ್ ಅಲ್ಲಿ ಸುಮಾರು 2-3 ಆಪ್ಷನ್ಸ್ ಇದೆ, ಅದನ್ನು ಟ್ರೈ ಮಾಡ್ಬೋದು. ಸ್ಪಗೆಟಿ ಬೇಡ ನನಗೆ ರೈಸ್ ಬೇಕು ಅಂತ ಅದರಲ್ಲೂ ಆಪ್ಷನ್ಸ್ ಇದೆ. ಬಾಯ್ಲ್ಡ್ ವೆಜಿಟೇಬಲ್ಸ್ ಇದೆ, ಅದನ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ನಾನು ಸ್ಪಗೆಟಿ ಜೊತೆ ಮಿಕ್ಸ್ ಮಾಡಿ ಟೇಸ್ಟ್ ಕೊಡ್ತದೆ. ತುಂಬಾ ಚೆನ್ನಾಗಿದೆ, ಅಮೇಜಿಂಗ್ ಆಗಿದೆ. ನೋಡಿ ವೆಜಿಟೇರಿಯನ್ ಅಲ್ಲ, ನಾನ್ ವೆಜ್ ಆಪ್ಷನ್ಸ್ ಸುಮಾರಿದೆ. ಲ್ಯಾಂಬ್ ಸ್ಟಿಕ್ ಆಗಿರ್ಬೋದು, ಚಿಕನ್ ಸ್ಟಿಕ್ ಆಗಿರ್ಬೋದು, ತುಂಬಾನೇ ಆಪ್ಷನ್ಸ್ ಇದೆ, ವೆರಿಡ್ ಆಪ್ಷನ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ಒಂದ್ಸರಿ ಖಂಡಿತ ಬರಬೇಕು. ಕಾಂಪ್ಲಿಮೆಂಟರಿ ಫುಡ್ ತಿನ್ಬೇಕು ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಅಂತಾನೆ ಹೇಳ್ಬೋದು. ಪನೀರ್ನ ಮ್ಯಾರಿನೇಷನ್ ಮಾಡಿ ಅದನ್ನ ಟಾಸ್ ಮಾಡಿ ಅದನ್ನ ಫ್ರೈ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಟೇಸ್ಟ್, ತುಂಬಾನೇ ಜ್ಯೂಸಿ ಆಗಿದೆ. ತುಂಬಾ ಚೆನ್ನಾಗಿದೆ. ಒಂಥರ ಹಂಗ ಒಂದು ಒಳ್ಳೆ ಲೋಕಲ್ ಕಳ್ದೋಗ್ಬಿಡ್ತೀವಿ. ಫುಡ್ ಮಾತ್ರ ವೆರಿ ಎಂಜಾಯಬಲ್ ಆಗಿದೆ. ಆಫ್ಟರ್ನೂನ್ ಲಂಚ್ ಪ್ಲಾನ್ಸ್ ಸೆಟ್ ಮಾಡಿದ್ದೀನಿ. ಗೊತ್ತಲ್ಲ ಹೇಗೆ ಬರಬೇಕು ಅಂತ. ಮೈಸೂರಿನಾಗೆ ಬರಬೇಕು. ಕಲ್ಯಾಸ ಇಡಲಿದೆ ನಮ್ಮ ಮೈಸೂರಲ್ಲಿ. ಅಮೇಜಿಂಗ್ ಫುಡ್ಡು, ಅಮೇಜಿಂಗ್ ಆಪ್ಷನ್ಸ್.
ಕಾಂಟಿನೆಂಟಲ್ ಫುಡ್ ಅಂತಾನೆ ಅಲ್ಲ, ನಿಮ್ಗೆ ನಾರ್ತ್ ಇಂಡಿಯನ್ ಫುಡ್ ತಿನ್ಬೇಕು ಅಂದ್ರೆ ತುಂಬ ಆಪ್ಷನ್ಸ್ ಇದೆ, ಫಾಸ್ಟ್ ಒಳ್ಳೆ ಆಪ್ಷನ್ಸ್ ಇದೆ. ಇವತ್ತು ಒಂದು ಒಳ್ಳೆ ಕಾಂಟಿನೆಂಟಲ್ ಫುಡ್ ತಿನ್ಬೇಕು ಅಂತ ಅಂಗಡಿಗೆ ಬಂದಿದ್ದು, ಒಳ್ಳೆದು ಬೆಸ್ಟ್ ಆಫ್ ದ ಬೆಸ್ಟ್ ಫುಡ್ ಸಿಗುತ್ತೆ ನಿಮಗೆ. ನೋಡಿದ್ರಲ್ಲ, ಇದೇ ಕಾಂಟಿನೆಂಟಲ್ ಫುಡ್. ನಿಮ್ಗೆ ಈ ತರ ಫುಡ್ ತಿನ್ಬೇಕು ಅಂದ್ರೆ ಮೆಜಲೂನ ಖಂಡಿತ ಬರಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಂಗೆ ಈ ಬೆಲ್ ಐಕನ್ನ ಡೆಫಿನೆಟ್ಲಿ ಕ್ಲಿಕ್ ಮಾಡಿ. ಈ ತರ ಕಾಂಟಿನೆಂಟಲ್ ಫುಡ್ ತಿನ್ಬೇಕು ಅಂದ್ರೆ ಮೆಜಲೂನಾಗ ಬರಬೇಕು, ನಮ್ಮ ವಿಡಿಯೋಸ್ನ ಹಂಗೆ ನೋಡ್ತಾನೆ ಇರಬೇಕು. ಬಾಯ್ ಬಾಯ್.